ಹಾವು ಕಚ್ಚಿದರೂ ಹೆದರದೆ ಬದುಕುವ ಹುಲಿಯನ್ನೇ ಬೆದರಿಸುವ ಏಕೈಕ ಪ್ರಾಣಿಯನ್ನು ಎಂದಾದರೂ ನೋಡಿದ್ದೀರಾ? ವೈಜ್ಞಾನಿಕವಾಗಿ ಮೆಲ್ಲಿಫೋರಾ ಕ್ಯಾಪೆನಿಕ್ಸ್ ಎಂದು ಕರೆಯಲಾಗುವ ಈ ಜೀವಿಯನ್ನ ಜಗತ್ತಿನ ಅತ್ಯಂತ ನಿರ್ಭೀತ ಹಾಗೂ ಧೈರ್ಯಶಾಲಿ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸಣ್ಣ ಕರಡಿಯನ್ನ ಹೋಲುವ ಈ ಪ್ರಾಣಿ ತನ್ನ ಗಾತ್ರಕ್ಕಿಂತ ಅನೇಕ ಪಟ್ಟು ದೊಡ್ಡ ಹಾಗೂ ಅಪಾಯಕಾರಿ ಶತ್ರುಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಈ ಪ್ರಾಣಿ ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ, ಅದರ ಹೆಸರು ಹನಿ ಬ್ಯಾಡ್ಜರ್. ಹನಿ ಬ್ಯಾಡ್ಜರ್ಗಳು ಹೆಚ್ಚಾಗಿ ಆಫ್ರಿಕಾ, ನೈಋತ್ಯ ಏಷ್ಯಾ ಹಾಗೂ ಭಾರತೀಯ ಉಪಖಂಡದ ಕಾಡುಗಳು, ಮರುಭೂಮಿಗಳು ಮತ್ತು ಕಲ್ಲಿನ ಪರ್ವತ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇವು ಅತ್ಯಂತ ಬುದ್ಧಿವಂತ ಪ್ರಾಣಿಗಳಾಗಿವೆ. ಈಜುವಲ್ಲಿ, ಮರ ಹತ್ತುವಲ್ಲಿ ಹಾಗೂ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಬದುಕುವಲ್ಲಿ ಅಪಾರ ಕೌಶಲ್ಯವನ್ನ ಇವು ಹೊಂದಿವೆ. ಆಹಾರದ ವಿಷಯಕ್ಕೆ ಬಂದರೆ ಜೇನುತುಪ್ಪ ಇವುಗಳ ಅತ್ಯಂತ ಪ್ರಿಯ ಆಹಾರ. ಅಷ್ಟೇ ಅಲ್ಲದೆ ವಿಷಕಾರಿ ಹಾವುಗಳು, ಜೇನುಗೂಡುಗಳು, ಪಕ್ಷಿಗಳು, ದಂಶಕಗಳು ಮತ್ತು ಇತರ ಸಣ್ಣ ಸರೀಸೃಪಗಳು ಹಾಗೂ ಸಸ್ತನಿಗಳನ್ನು ಇವು ಬೇಟೆಯಾಡುತ್ತವೆ. ಹನಿ ಬ್ಯಾಡ್ಜರ್ನ ಅತ್ಯಂತ ವಿಶೇಷತೆ ಏನು ಅಂತ ಅಂದರೆ ಅದರ ದಪ್ಪ ಮತ್ತು ಬಲವಾದ ಚರ್ಮ. ಇದು ವಿಷಕಾರಿ ಹಾವುಗಳ ಕಡಿತವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಹಾವು ಕಚ್ಚಿದರೂ ಕೆಲ ಸಮಯದ ಅಸ್ವಸ್ಥತೆಯ ಬಳಿಕ ಮತ್ತೆ ಚೇತರಿಸಿಕೊಳ್ಳುತ್ತೆ. ಜೊತೆಗೆ ಚೂಪಾದ ಉಗುರುಗಳು ಮತ್ತು ಬಲವಾದ ದವಡೆಗಳು ಇದನ್ನ ಭಯಾನಕ ಬೇಟೆಗಾರರನ್ನಾಗಿಸುತ್ತದೆ. ಇದೇ ಕಾರಣಕ್ಕೆ ಸಿಂಹ, ಚಿರತೆಗಳಂತಹ ಭೀಕರ ಪ್ರಾಣಿಗಳು ಸಹ ಹನಿ ಬ್ಯಾಡ್ಜರ್ನೊಂದಿಗೆ ನೇರ ಸಂಘರ್ಷಕ್ಕೆ ಇಳಿಯಲು ಹಿಂಜರಿಯುತ್ತವೆ. ಇದರ ಅಸಾಧಾರಣ ಧೈರ್ಯ ಮತ್ತು ನಿರ್ಭೀತ ಸ್ವಭಾವದ ಕಾರಣ ಹನಿ ಬ್ಯಾಡ್ಜರ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ವಿಶ್ವದ ಅತ್ಯಂತ ಧೈರ್ಯಶಾಲಿ ಪ್ರಾಣಿ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ. ಭಾರತದಲ್ಲಿಯೂ ಪಾಪಿಕೊಂಡಲು ಅಭಯಾರಣ್ಯ ಹಾಗೂ ಕಾವೇರಿ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಈ ಅಪರೂಪದ ಜೀವಿಯನ್ನ ಗುರುತಿಸಲಾಗಿದೆ. ಸಣ್ಣ ದೇಹದಲ್ಲೇ ಅಚ್ಚರಿಯ ಶಕ್ತಿ ಮತ್ತು ಧೈರ್ಯ ಹೊಂದಿರುವ ಹನಿ ಬ್ಯಾಡ್ಜರ್ ಪ್ರಕೃತಿಯ ಒಂದು ಅದ್ಭುತ ಜೀವಂತ ಉದಾಹರಣೆಯಾಗಿದೆ. ಭಾರತದ ಕೆಲವೇ ಭಾಗಗಳಲ್ಲಿ ಕಂಡುಬರುವ ಈ ಹನಿ ಬ್ಯಾಡ್ಜರ್ ನಮ್ಮ ಕರ್ನಾಟಕದ ಕಾವೇರಿ ವನ್ಯಧಾಮದಲ್ಲಿಯೂ ಸಹ ಕಂಡುಬರುತ್ತದೆ. ಅದು ಕೆಲವೇ ವನ್ಯಧಾಮದಲ್ಲಿ ದಾಖಲಿಸಲಾಗಿದೆ. ಅಲ್ಲಿನ ಹಲಗೂರು ವಲಯ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಇದು ಕಂಡುಬಂದಿತ್ತು. ಅಪರೂಪದ ಬಹಳ ವಿಶೇಷ ಗುಣಗಳನ್ನು ಹೊಂದಿದ ಈ ಪ್ರಾಣಿ ಕಂಡುಬಂದಿದ್ದೇ ತಡ. ಅಲ್ಲಿನ ಅರಣ್ಯಾಧಿಕಾರಿಗಳು ಕಾವೇರಿ ವನ್ಯಧಾಮದ ಲಾಂಛನವಾಗಿ ಈ ಪ್ರಾಣಿಯ ಚಿತ್ರವನ್ನೇ ಬಳಸಲು ಮುಂದಾದರು. ಭಾರತದಲ್ಲಿ ಕೆಲವು ಕಡೆಗಳಲ್ಲಿ ಬಿಜ್ಜು ಎಂದು ಕರೆಯಲ್ಪಡುವ ಈ ಹನಿ ಬ್ಯಾಡ್ಜರ್ ಅತ್ಯಂತ ಧೈರ್ಯಶಾಲಿ, ಭಯರಹಿತ ಪ್ರಾಣಿಯೆಂದು ಗಿನ್ನಿಸ್ ದಾಖಲೆಯ ಪುಟ ಸೇರುವಷ್ಟು ವಿಶೇಷ ಗುಣ ಇದಕ್ಕೇನಿದೆ ಎನ್ನುವುದು ನೋಡುವುದಾದರೆ, ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಕಾಡಿನ ಅತಿ ಧೈರ್ಯಶಾಲಿ, ಬಲಶಾಲಿ, ಕಾಡಿನ ರಾಜನೆನಿಸಿಕೊಳ್ಳುವ ಹುಲಿ, ಸಿಂಹಗಳನ್ನೇ ಕೆಣಕುವುದು, ಅತ್ಯಂತ ವಿಷಕಾರಿ ಹಾವುಗಳನ್ನೇ ತಿನ್ನುವುದು, ಮುಳ್ಳುಹಂದಿಯನ್ನೇ ಮುಟ್ಟುವುದು, ಅಸಂಖ್ಯಾತ ಜೇನುನೊಣಗಳನ್ನು ಭೇದಿಸಿ ಜೇನಿನ ಸವಿಯುವುದು, ಚಿತಾಗಳ ಮರಿಗಳನ್ನು ಅಪಹರಿಸುವುದು, ಹಸಿದ ಸಿಂಹಗಳ ಬಳಿ ತೆರಳಿ ಅವುಗಳ ಬೇಟೆಯ ಆಹಾರವನ್ನು ಕದ್ದು ಹೊತ್ತೊಯ್ಯುವುದು ಮುಂತಾದ ಸಾಹಸಮಯ ಕ್ರೀಡೆಗಳಿಂದಾಗಿ ಇವು ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಎಂಬ ಹೆಸರನ್ನ ಗಳಿಸಿದೆ. ಒಟ್ಟಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಅನ್ವರ್ಥವಾಗಿದೆ ನಮ್ಮ ಪ್ರೀತಿಯ ಈ ಹನಿ ಬ್ಯಾಡ್ಜರ್. ಇಂತಹ ಒಂದು ಅಪರೂಪದ ಧೈರ್ಯಶಾಲಿ ಪ್ರಾಣಿ ನಮ್ಮ ನಾಡಿನಲ್ಲಿಯೂ ಇದೆ ಎನ್ನುವುದೇ